ಮಂಗಳೂರಿನ ಲೋಕಲ್ ಸಿಟಿ ಬಸ್ಗಳಿಗೆ ಇಲ್ಲಿವರೆಗೂ ಸೂಕ್ತವಾದಂತಹ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಆದ ಕಾರಣ ಸ್ಟೇಟ್ ಬ್ಯಾಂಕ್ ರೋಡ್ನಲ್ಲಿಯೇ ಬಸ್ ಸ್ಟ್ಯಾಂಡ್ ಮಾಡುತ್ತಿದ್ದರು. ಸಾರ್ವಜನಿಕರು ಇಲ್ಲಿಂದಲೇ ಬಸ್ ಹತ್ತುತ್ತಿದ್ದರು ಮತ್ತು ಬೇರೆ ಸ್ಥಳಗಳಿಗೆ ಹೋಗಲು ಇಲ್ಲಿಗೆ ಬಂದು ಬಸ್ ಚೇಂಜ್ ಮಾಡುತ್ತಿದ್ದರು. ಇದರಿಂದ ಬಹಳಷ್ಟು ಟ್ರಾಫಿಕ್ ಜಾಮ್ ಆಗುತ್ತಿತ್ತು. ಏಪ್ರಿಲ್ 1, 2023ರಿಂದ ಸ್ಟೇಟ್ ಬ್ಯಾಂಕ್ನ ಪಕ್ಕದಲ್ಲೇ ಇರತಕ್ಕಂತಹ ಸರ್ವಿಸ್ ಬಸ್ ಸ್ಟ್ಯಾಂಡ್ನಲ್ಲೇ ಲೋಕಲ್ ಸಿಟಿ ಬಸ್ಗಳಿಗೆ ಸ್ಟ್ಯಾಂಡ್ ಮಾಡಲು ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಮೂಲಗಳ ಪ್ರಕಾರ ಸ್ಟೇಟ್ ಬ್ಯಾಂಕ್ನಿಂದ 226 ಬಸ್ಸುಗಳು ಪ್ರತಿದಿನ 2500 ಟ್ರಿಪ್ ಮಾಡುತ್ತಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಇನ್ನೂ ನಡೀತಿದೆ. ಆದಷ್ಟು ಬೇಗ ಅಭಿವೃದ್ಧಿ ಕೆಲಸಗಳು ಮುಗಿಯಬೇಕಿದೆ. ಬಾಕಿ ಇರುವ ಅಭಿವೃದ್ಧಿ ಕಾರ್ಯಗಳು. ಸಿಟಿ ಬಸ್ಗಳು ನಿಲ್ಲುವಂತಹ ಸ್ಥಳದಲ್ಲಿ ರೂಫ್ ಶೆಲ್ಟರ್ಗಳು ಇಲ್ಲ. ಹಾಗಾಗಿ ಬಸ್ಸಿಗಾಗಿ ಕಾಯುವ ಜನರು ಬಿಸಿನಲ್ಲೇ ನಿಲ್ಲುವಂತಾಗಿದೆ. ಮಳೆಗಾಲ ಆರಂಭವಾಗುವ ಮೊದಲು ರೂಫ್ ಶೆಲ್ಟರ್ ಹಾಕುವ ಕೆಲಸ ಪೂರ್ಣಗೊಂಡರೆ ಮಳೆಯಿಂದ ರಕ್ಷಣೆ ಸಿಗಬಹುದು. ಇಲ್ಲದಿದ್ದರೆ ಮಳೆಯಲ್ಲಿಯೇ ಬಸ್ಗಾಗಿ ಕಾಯುವಂಥ ಸ್ಥಿತಿ ಎದುರಾಗಬಹುದು. ಮಕ್ಕಳಿಗೆ, ಅನಾರೋಗ್ಯ ಪೀಡಿತರಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ವೃದ್ಧರಿಗೆ ಹಾಗೂ ಸುಸ್ತಾಗಿ ಬಂದಂತಹ ಪ್ರಯಾಣಿಕರಿಗೆ ಕುಳಿತುಕೊಳ್ಳುವ ಕುರ್ಚಿಗಳ ವ್ಯವಸ್ಥೆಯೇ ಇಲ್ಲ. ಮಹಿಳೆಯರಿಗೆ ವಿಶ್ರಾಂತಿ ಗೃಹ, ನವಜಾತ ಶಿಶುಗಳಿಗೆ ಹಾಲುಣಿಸುವ ಕೊಠಡಿಗಳ ಅನಿವಾರ್ಯತೆ ಇದೆ. ಮೂಲಭೂತ ಸೌಕರ್ಯಗಳು. ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ಸು ವಿವರಣೆಯನ್ನು ನೀಡಲಾಗಿದೆ. ಶೌಚಾಲಯದ ವ್ಯವಸ್ಥೆ, ಹಸಿವು ಬಾಯಾರಿಕೆಗಳನ್ನು ನೀಗಿಸಿಕೊಳ್ಳಲು ಸಣ್ಣ ಸಣ್ಣ ಅಂಗಡಿಗಳಿವೆ. ದೂರದ ಊರಿನಿಂದ ಬಂದಿರತಕ್ಕಂತಹ ಪ್ರವಾಸಿಗರಿಗೆ ತಂಗಲು ಲಾಡ್ಜ್ ಕೂಡ ಬಸ್ ಸ್ಟ್ಯಾಂಡ್ ಎದುರೇ ಇದೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆಗಳನ್ನು ಕಾಮೆಂಟ್ ಮಾಡಿ.